ಭಾರತದ ಅಂತರಿಕ್ಷಯಾನದ ಪ್ರಯಾಣದ ಈ ಪ್ರಯಾಣದ ಪುಸ್ತಕದಲ್ಲಿ ಬಹುಶಃ ಇವತ್ತೊಂದು ಬಹುದೊಡ್ಡ ದಿನ ಅಂತ ಕಾಣುತ್ತೆ. ಆ ಸುದ್ದಿಯನ್ನು ನಿಮ್ಮ ಮುಂದೆ ಸಾಮಾನ್ಯವಾಗಿಂಥ ಸುದ್ದಿಗಳು ನಮಗೆ ಭಾರತದಲ್ಲಿ ಹೆಚ್ಚಿರಲ್ಲ. ಯಾಕಂದರೆ ಇಲ್ಲಿ ಅವನು ಬಡ್ಕೊಂಡ, ಇವನು ಸತ್ತ, ಇವನು ಎಗರು ಬಿದ್ದ, ಅವನು ಅದನ್ನು ಹೇಸಿಗೆ ತಿಂದ, ಬರೀ ಇದನ್ನೇ ಹೇಳಿ ಹೇಳಿ ನಮಗೂ ಸಾಕಾಗಿ ಹೋಗಿರುತ್ತೆ ನಮಗೆ. ಅದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಮತ್ತು ದೇಶ ಕಂಡಂಥ ಅತ್ಯಂತ ಕರಾಳದ ದಿನಗಳಾಗಿದ್ದಂಥ ಎಮರ್ಜೆನ್ಸಿಗೆ ಇವತ್ತು 50 ವರ್ಷ. ಇದನ್ನು ನಿಮ್ಮ ಮುಂದೆ ತರ್ತೀವಿ, ತಂದು ಸುದ್ದಿಗಳ ವಿವರವನ್ನು ಹಂಚ್ಕೋತೀವಿ. ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. ಬಾಹ್ಯಾಕಾಶ ಇತಿಹಾಸದಲ್ಲಿ ಭಾರತ ಚರಿತ್ರೆ. 41 ವರ್ಷ ಬಳಿಕ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭಾರತೀಯ ಆಕ್ಸಿಯಂ 4 ಉಡ್ಡಯನ 16 ದಿನ ಅಧ್ಯಯನ. ದೇಶ ನನ್ನೊಂದಿಗಿದೆ, ಶುಭಾಂಶ್ ಶುಕ್ಲಾ ಸಂದೇಶ, ಪೋಷಕರ ಆನಂದ ಬಾಷ್ಪ, ಪ್ರಧಾನಿ ಎಲ್ಲರ ಶ್ಲಾಘನೆ. ಇಂದಿರಾ ಗಾಂಧಿ ಹೇರಿದ್ದ ಎಮರ್ಜೆನ್ಸಿಗೆ 50 ವರ್ಷ. ತುರ್ತು ಪರಿಸ್ಥಿತಿ ಕರಾಳತೆಯ ಬಗ್ಗೆ ಮೋದಿ ಪುಸ್ತಕ. ಈಗ ಅಘೋಷಿತ ಪರಿಸ್ಥಿತಿ ಅನ್ನತ್ತೆ ಕಾಂಗ್ರೆಸ್. ಇಸ್ರೇಲ್ನ 3 ಸ್ಪೈಗಳು ಗಲ್ಲಿಗೆ ಹೋದರು. ಇರಾನ್ ಪರಮಾಣು ಆಸ್ತಿ ನಾಶ ವಿಫಲ ಅನ್ನತ್ತೆ ಗುಪ್ತಚರ ವರದಿ. ಟ್ರಂಪ್ ವಿರುದ್ಧದ ವಾಗ್ದಂಡನೆ ಯತ್ನಕ್ಕೆ ಸೋಲು. ಜಮ್ಮು ಹಿಮಾಚಲದಲ್ಲಿ ಮೇಘಸ್ಫೋಟ, ದಿಢೀರ್ ಮಳೆಗೆ ಕೊಚ್ಚಿ ಹೋಯಿತು ರಸ್ತೆ ಮನೆಗಳು. ಕೇರಳದಲ್ಲೂ ಆರ್ಭಟ, ಕಾವೇರಿ ವ್ಯಾಪ್ತಿಯಲ್ಲಿ ಪ್ರವಾಹ ಭೀತಿ. ಕಾಂಗ್ರೆಸ್ ಒಳಜಗಳ ಶಮನಕ್ಕೆ ಹೈಕಮಾಂಡ್ ಕಟ್ಟಾಗಿಯಂತೆ. ಸ್ಲಂ ಬೋರ್ಡ್ನಲ್ಲೂ ಭ್ರಷ್ಟಾಚಾರ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ದಿಲ್ಲಿಯಲ್ಲಿ ಸರ್ಕಸ್. ಸಿಬಿಎಸ್ಇ 10ನೇ ಕ್ಲಾಸ್ಗೂ ಕೂಡ 2 ಬಾರಿ ಎಕ್ಸಾಮ್ ಅಂತೆ. ಸೀಟ್ ಬ್ಲಾಕಿಂಗ್ ದಂಧೆ, 18 ಕಡೆ ಇಡಿ ರೇಡ್. ಸರ್ಕಾರಿ ಇಲಾಖೆಗಳಲ್ಲಿ ಪೂರ್ಣವಾಗಿ ಕನ್ನಡ ಕಡ್ಡಾಯ. ಕೆಆರ್ಎಸ್ನಲ್ಲಿ ವಾರಕ್ಕೆ 3 ದಿನ ಕಾವೇರಿ ಆರತಿ. ರಾಜ್ಯದಲ್ಲಿ ಬ್ಯಾನ್ ಲಿಸ್ಟ್ನಲ್ಲಿ ಕುಂಕುಮವು, ಕ್ಯಾಲ ಕುಂಕುಮ ಸೇರ್ಪಡೆ.